ಬ್ರೇಕಿಂಗ್ ಕೂಡ ಅಪ್ಡೇಟ್ ಆಗ್ತಾ ಇದೆ. ಪ್ರಜ್ವಲ್ ರೇವಣ್ಣಗೆ ಒಂದೇ ಕೇಸ್ನ ತೀರ್ಪು ಪ್ರಕಟ. ಇನ್ನು 3 ಅತ್ಯಾಚಾರ ಕೇಸ್ಗಳು ವಿಚಾರಣೆಯ ಹಂತದಲ್ಲಿದೆ. ಒಟ್ಟು 4 ಕೇಸ್ಗಳು ಈಗ ಶಿಕ್ಷೆ ಪ್ರಕಟ ಆಗ್ತಾ ಇರೋದು ಒಂದೇ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ. ಆ ಕೇಸ್ನ ತೀರ್ಪು ಇವತ್ತು ಪ್ರಕಟ ಆಗುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇನ್ನೂ 3 ಅತ್ಯಾಚಾರ ಕೇಸ್ಗಳು ದಾಖಲಾಗಿದೆ. ಕೆಆರ್ ನಗರ ಮಹಿಳೆ ಮೇಲಿನ ರೇಪ್ ಕೇಸ್ಗೆ ಸಂಬಂಧಪಟ್ಟಂತೆ, ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ತೀರ್ಪು ಪ್ರಕಟ ಆಗುತ್ತೆ. ಇನ್ನೂ 3 ಅತ್ಯಾಚಾರದ ಕೇಸ್ಗಳು ವಿಚಾರಣೆಯ ಹಂತದಲ್ಲಿದೆ. ಅದರಲ್ಲೂ ಕೂಡ ಶಿಕ್ಷೆ ಪ್ರಕಟ ಆಗುತ್ತೆ. ಅದರಲ್ಲೂ ದೋಷಿ ಅಂತ ಆದ ನಂತರದಲ್ಲಿ, ಸಾಬೀತಾದ ನಂತರದಲ್ಲಿ ಶಿಕ್ಷೆ ಪ್ರಕಟ ಆಗುತ್ತೆ. ಈಗಾಗಲೇ ವಿಚಾರಣಾ ಹಂತದಲ್ಲಿದೆ. ವಾದ ಪ್ರತಿವಾದಗಳು ಆ ವಿಚಾರದಲ್ಲೂ ಕೂಡ ನಡೀತಾ ಇದೆ. ಇದು ಕೆಆರ್ ನಗರ ಸಂತ್ರಸ್ತೆ ನೀಡಿರುವಂತಹ ದೂರಿನ ಆಧಾರದ ಮೇಲೆ ದಾಖಲಾಗಿರುವಂತಹ ಕೇಸ್. ಆ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ 23 ಸಾಕ್ಷಿಗಳನ್ನ ಪರಿಗಣನೆಗೆ ತೆಗೆದುಕೊಂಡು ಅದರ ಬಗ್ಗೆ ಕೂಡ ಸಾಕಷ್ಟು ವಿಚಾರಗಳನ್ನ, ವಾದ ಪ್ರತಿವಾದಗಳನ್ನ ಮಂಡಿಸಿದ ನಂತರದಲ್ಲಿ ಇವತ್ತು ತೀರ್ಪನ್ನ ಪ್ರಕಟಪಡಿಸ್ತಾ ಇದೆ ನ್ಯಾಯಮೂರ್ತಿ ಗಜಾನನ ಭಟ್ ಅವರ ಪೀಠ. ಈ ಪೀಠ ಏನಂತ ಹೇಳುತ್ತೆ, ಏನ್ ತೀರ್ಪು ಕೊಡುತ್ತೆ ಅನ್ನುವಂತ ಕುತೂಹಲ ಒಂದು ಕಡೆಯಾದ್ರೆ, ಮತ್ತೊಂದು ಕಡೆಯಲ್ಲಿ ಜಡ್ಜ್ಮೆಂಟ್ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಆಗುತ್ತೆ ಅನ್ನುವಂತ ವಿಚಾರ ಕೂಡ ಗಮನಿಸಬೇಕಾದಂತಹ ವಿಚಾರ. ಇನ್ನೇನು ಜಡ್ಜ್ ಆಗಮಿಸ್ತಾರೆ ಕೋರ್ಟ್ ಹಾಲ್ಗೆ, ಆ ತೀರ್ಪನ್ನ ಓದ್ತಾರೆ. ಅದರತ್ತ ಎಲ್ಲರ ಚಿತ್ತ ಇದೆ. ಧ್ರುವ, ಈಗಾಗಲೇ ಒಳಗಡೆಯಿಂದ ಇರುವಂತಹ ಕುತೂಹಲ ಒಂದು ಕಡೆಯಾದ್ರೆ, ಹೊರಗಡೆಯಿಂದಲೂ ಕೂಡ ಸಾಕಷ್ಟು ಕುತೂಹಲಗಳು ಕೂಡ ಇದೆ. ಈಗಾಗಲೇ ಅನುಕಂಪದ ಆಧಾರದ ಮೇಲೆ ಒಂದಷ್ಟು ವಿಚಾರಗಳನ್ನ ಈಗಾಗಲೇ ಇವರ ಪರವಾಗಿ, ಪ್ರಜ್ವಲ್ ಪರವಾಗಿ ವಾದವನ್ನ ಮಂಡಿಸ್ತಾ ಇರುವಂತಹ ನಳಿನಿ ಪ್ರೆಸೆಂಟ್ ಮಾಡಿರೋದು. ಇದು ಎಷ್ಟು ವರ್ಕೌಟ್ ಆಗುತ್ತೆ ಇಂಥ ಸಿನಾರಿಯೋನಲ್ಲಿ? ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಧ್ರುವ. ಅಶ್ವಿನಿ, ಇಲ್ಲಿ ಮುಖ್ಯವಾಗಿ ಪ್ರಜ್ವಲ್ ರೇವಣ್ಣ ದೋಷಿ ಅಂತ ಹೇಳಾಗಿದೆ, ತೀರ್ಪು ಕೂಡ ಬಂದಾಗಿದೆ. ಹೀಗಾಗಿ ನೀವು ದೋಷಿ ಅಂತ ನಾವು ಒಪ್ಕೊಳ್ತೀವಿ, ಆದ್ರೆ ಶಿಕ್ಷೆ ಪ್ರಮಾಣವನ್ನ ಒಂದಿಷ್ಟು ಕಡಿಮೆ ಮಾಡಿ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಪರವಾದ ವಕೀಲರು ಒಂದಿಷ್ಟು ಜಡ್ಜ್ ಮುಂದೆ ತಮ್ಮ ವಾದವನ್ನ ಕೂಡ ಮಂಡಿಸಿದ್ರು. ಅದರಲ್ಲಿ ಕೆಲವೊಂದಿಷ್ಟು ಕಾರಣವನ್ನ ನೀಡಿದ್ರು. ಅಂದ್ರೆ ಪ್ರಜ್ವಲ್ ರೇವಣ್ಣಗೆ ಯಾಕೆ ಶಿಕ್ಷೆಯಲ್ಲಿ ವಿನಾಯಿತಿಯನ್ನ ನೀಡಬೇಕು ಅನ್ನುವಂಥದ್ದು, ಮುಖ್ಯವಾಗಿ ಅವರ ಒಂದು ಹೆಂಗಿದ್ದಾರೆ, ಇನ್ನು ಅಲ್ಲದೆ ಪೊಲಿಟಿಕಲ್ ನಲ್ಲಿ ಸಾಕಷ್ಟು ಭವಿಷ್ಯ ಇದೆ. ಆದ್ರೆ ಇದು ರಾಜಕೀಯ ಷಡ್ಯಂತ್ರದಿಂದ ಅವರನ್ನ ಸಿಲುಕಿ ಹಾಕಿಸುವಂತ ಪ್ರಯತ್ನವನ್ನ ಮಾಡಿದ್ರು. ಲೋಕಸಭಾ ಚುನಾವಣೆಯ ಹೊಸ್ತಿಲಿನಲ್ಲಿ ವಿಡಿಯೋವನ್ನ ವೈರಲ್ ಮಾಡಿ ಅವರನ್ನ ಷಡ್ಯಂತ್ರ ಮಾಡಿದ್ರು ಅನ್ನುವಂತ ಒಂದು ವಾದವನ್ನ ಅವರು ಮಂಡಿಸಿದ್ರೆ, ಇನ್ನೊಂದು ಅಂದ್ರೆ ಆ ಸಂತ್ರಸ್ತೆ ಏನಿದ್ದಾಳೆ ಆಕೆಯ ಜೀವನದ ಬಗ್ಗೆನೂ ಕೂಡ ಒಂದಿಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಸೊ ಹಾಗಾಗಿ ಕೆಲವೊಂದಿಷ್ಟು ವಿಚಾರಗಳನ್ನ ಮುಂದಿಟ್ಕೊಂಡು ಪ್ರಜ್ವಲ್ ರೇವಣ್ಣ ಅವರನ್ನ ಮುಖ್ಯವಾಗಿ ಈ ವಿಚಾರವನ್ನ ಪ್ರಜ್ವಲ್ ರೇವಣ್ಣ ಅವರನ್ನ ಯಾಕೆ ಇದು ಮಾಡಬೇಕು ಅಂತ ಹೇಳಿ ಕೂಡ ಅವರು ಮನವಿಯನ್ನ ಮಾಡಿದ್ರು. ಆದ್ರೆ ಈಗ ಸದ್ಯ ಈ ಎಲ್ಲವನ್ನ ಕನ್ಸಿಡರ್ ಮಾಡಿಕೊಂಡು ನ್ಯಾಯಾಧೀಶರು ಯಾವ ತರಹದ ತೀರ್ಪನ್ನ ನೀಡ್ತಾರೆ, ಎಷ್ಟು ವರ್ಷ ಜೈಲು ಶಿಕ್ಷೆಯನ್ನ ನೀಡ್ತಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲವಾಗಿರುವಂತದ್ದು. ಅಂದ್ರೆ ಈ ಒಂದು ಚಿಕ್ಕ ಗ್ಯಾಪ್, ಅಂದ್ರೆ 7 ತಿಂಗಳ ಒಳಗೆ ಈ ಒಂದು ಪ್ರಕರಣದಲ್ಲಿ ದೋಷಿ ಅಂತ ಹೇಳಿ ಸಂಪರ್ಕದಲ್ಲಿ ಮತ್ತೊಂದು ಬ್ರೇಕಿಂಗ್ ಕೂಡ ಅಪ್ಡೇಟ್ ಆಗ್ತಾ ಇದೆ. ಪ್ರಜ್ವಲ್ ರೇವಣ್ಣಗೆ ಒಂದೇ ಕೇಸ್ನ ತೀರ್ಪು ಪ್ರಕಟ. ಇನ್ನು 3 ಅತ್ಯಾಚಾರ ಕೇಸ್ಗಳು ವಿಚಾರಣೆಯ ಹಂತದಲ್ಲಿದೆ. ಒಟ್ಟು 4 ಕೇಸ್ಗಳು ಈಗ ಶಿಕ್ಷೆ ಪ್ರಕಟ ಆಗ್ತಾ ಇರೋದು ಒಂದೇ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ. ಆ ಕೇಸ್ನ ತೀರ್ಪು ಇವತ್ತು ಪ್ರಕಟ ಆಗುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇನ್ನೂ 3 ಅತ್ಯಾಚಾರ ಕೇಸ್ಗಳು ದಾಖಲಾಗಿದೆ. ಕೆಆರ್ ನಗರ ಮಹಿಳೆ ಮೇಲಿನ ರೇಪ್ ಕೇಸ್ಗೆ ಸಂಬಂಧಪಟ್ಟಂತೆ, ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ತೀರ್ಪು ಪ್ರಕಟ ಆಗುತ್ತೆ. ಇನ್ನೂ 3 ಅತ್ಯಾಚಾರದ ಕೇಸ್ಗಳು ವಿಚಾರಣೆಯ ಹಂತದಲ್ಲಿದೆ. ಅದರಲ್ಲೂ ಕೂಡ ಶಿಕ್ಷೆ ಪ್ರಕಟ ಆಗುತ್ತೆ. ಅದರಲ್ಲೂ ದೋಷಿ ಅಂತ ಆದ ನಂತರದಲ್ಲಿ, ಸಾಬೀತಾದ ನಂತರದಲ್ಲಿ ಶಿಕ್ಷೆ ಪ್ರಕಟ ಆಗುತ್ತೆ. ಈಗಾಗಲೇ ವಿಚಾರಣಾ ಹಂತದಲ್ಲಿದೆ. ವಾದ ಪ್ರತಿವಾದಗಳು ಆ ವಿಚಾರದಲ್ಲೂ ಕೂಡ ನಡೀತಾ ಇದೆ. ಇದು ಕೆಆರ್ ನಗರ ಸಂತ್ರಸ್ತೆ ನೀಡಿರುವಂತಹ ದೂರಿನ ಆಧಾರದ ಮೇಲೆ ದಾಖಲಾಗಿರುವಂತಹ ಕೇಸ್. ಆ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ 23 ಸಾಕ್ಷಿಗಳನ್ನ ಪರಿಗಣನೆಗೆ ತೆಗೆದುಕೊಂಡು ಅದರ ಬಗ್ಗೆ ಕೂಡ ಸಾಕಷ್ಟು ವಿಚಾರಗಳನ್ನ, ವಾದ ಪ್ರತಿವಾದಗಳನ್ನ ಮಂಡಿಸಿದ ನಂತರದಲ್ಲಿ ಇವತ್ತು ತೀರ್ಪನ್ನ ಪ್ರಕಟಪಡಿಸ್ತಾ ಇದೆ ನ್ಯಾಯಮೂರ್ತಿ ಗಜಾನನ ಭಟ್ ಅವರ ಪೀಠ. ಈ ಪೀಠ ಏನಂತ ಹೇಳುತ್ತೆ, ಏನ್ ತೀರ್ಪು ಕೊಡುತ್ತೆ ಅನ್ನುವಂತ ಕುತೂಹಲ ಒಂದು ಕಡೆಯಾದ್ರೆ, ಮತ್ತೊಂದು ಕಡೆಯಲ್ಲಿ ಜಡ್ಜ್ಮೆಂಟ್ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಆಗುತ್ತೆ ಅನ್ನುವಂತ ವಿಚಾರ ಕೂಡ ಗಮನಿಸಬೇಕಾದಂತಹ ವಿಚಾರ. ಇನ್ನೇನು ಜಡ್ಜ್ ಆಗಮಿಸ್ತಾರೆ ಕೋರ್ಟ್ ಹಾಲ್ಗೆ,
ಆ ತೀರ್ಪನ್ನ ಓದ್ತಾರೆ. ಅದರತ್ತ ಎಲ್ಲರ ಚಿತ್ತ ಇದೆ. ಧ್ರುವ, ಈಗಾಗಲೇ ಒಳಗಡೆಯಿಂದ ಇರುವಂತಹ ಕುತೂಹಲ ಒಂದು ಕಡೆ ಆದ್ರೆ ಹೊರಗಡೆಯಿಂದಲೂ ಕೂಡ ಸಾಕಷ್ಟು ಕುತೂಹಲಗಳು ಕೂಡ ಇದೆ. ಈಗಾಗಲೇ ಅನುಕಂಪದ ಆಧಾರದ ಮೇಲೆ ಒಂದಷ್ಟು ವಿಚಾರಗಳನ್ನ ಈಗಾಗಲೇ ಇವರ ಪರವಾಗಿ ಪ್ರಜ್ವಲ್ ಪರವಾಗಿ ವಾದವನ್ನ ಮಂಡಿಸ್ತಾ ಇರುವಂತಹ ನಳಿನಿ ಪ್ರೆಸೆಂಟ್ ಮಾಡಿರೋದು, ಇದು ಎಷ್ಟು ವರ್ಕೌಟ್ ಆಗುತ್ತೆ ಇಂಥ ಸಿನಾರಿಯೋನಲ್ಲಿ? ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಧ್ರುವ. ಅಶ್ವಿನಿ, ಇಲ್ಲಿ ಮುಖ್ಯವಾಗಿ ಪ್ರಜ್ವಲ್ ರೇವಣ್ಣ ದೋಷಿ ಅಂತ ಹೇಳಾಗಿದೆ, ತೀರ್ಪು ಕೂಡ ಬಂದಾಗಿದೆ. ಹೀಗಾಗಿ ನೀವು ದೋಷಿ ಅಂತ ನಾವು ಒಪ್ಕೊಳ್ತೀವಿ, ಆದ್ರೆ ಶಿಕ್ಷೆ ಪ್ರಮಾಣವನ್ನ ಒಂದಿಷ್ಟು ಕಡಿಮೆ ಮಾಡಿ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಪರವಾದ ವಕೀಲರು ಒಂದಿಷ್ಟು ಜಡ್ಜ್ ಮುಂದೆ ತಮ್ಮ ವಾದವನ್ನ ಕೂಡ ಮಂಡಿಸಿದ್ರು. ಅದರಲ್ಲಿ ಕೆಲವೊಂದಿಷ್ಟು ಕಾರಣವನ್ನ ನೀಡಿದ್ರು. ಅಂದ್ರೆ ಪ್ರಜ್ವಲ್ ರೇವಣ್ಣಗೆ ಯಾಕೆ ಶಿಕ್ಷೆಯಲ್ಲಿ ವಿನಾಯಿತಿಯನ್ನ ನೀಡಬೇಕು ಅನ್ನುವಂಥದ್ದು, ಮುಖ್ಯವಾಗಿ ಅವರ ಒಂದು ಹೆಂಗಿದ್ದಾರೆ ಇನ್ನು, ಅಲ್ಲದೆ ಪೊಲಿಟಿಕಲ್ ನಲ್ಲಿ ಸಾಕಷ್ಟು ಭವಿಷ್ಯ ಇದೆ. ಆದ್ರೆ ಇದು ರಾಜಕೀಯ ಷಡ್ಯಂತ್ರದಿಂದ ಅವರನ್ನ ಸಿಲುಕಿ ಹಾಕಿಸುವಂತ ಪ್ರಯತ್ನವನ್ನ ಮಾಡಿದ್ರು. ಲೋಕಸಭಾ ಚುನಾವಣೆಯ ಹೊಸ್ತಿಲಿನಲ್ಲಿ ವಿಡಿಯೋವನ್ನ ವೈರಲ್ ಮಾಡಿ ಅವರನ್ನ ಷಡ್ಯಂತ್ರ ಮಾಡಿದ್ರು ಅನ್ನುವಂತ ಒಂದು ವಾದವನ್ನ ಅವರು ಮಂಡಿಸಿದ್ರೆ, ಇನ್ನೊಂದು ಅಂದ್ರೆ ಆ ಸಂತ್ರಸ್ತೆ ಏನಿದ್ದಾರೆ ಆಕೆಯ ಜೀವನದ ಬಗ್ಗೆನೂ ಕೂಡ ಒಂದಿಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಸೊ ಹಾಗಾಗಿ ಕೆಲವೊಂದಿಷ್ಟು ವಿಚಾರಗಳನ್ನ ಮುಂದಿಟ್ಕೊಂಡು ಪ್ರಜ್ವಲ್ ರೇವಣ್ಣ ಅವರನ್ನ ಮುಖ್ಯವಾಗಿ ಈ ವಿಚಾರವನ್ನ ಪ್ರಜ್ವಲ್ ರೇವಣ್ಣ ಅವರನ್ನ ಯಾಕೆ ಇದು ಮಾಡಬೇಕು ಅಂತ ಹೇಳಿ ಕೂಡ ಅವರು ಮನವಿಯನ್ನ ಮಾಡಿದ್ರು. ಆದ್ರೆ ಈಗ ಸದ್ಯ ಈ ಎಲ್ಲವನ್ನ ಕನ್ಸಿಡರ್ ಮಾಡಿಕೊಂಡು ನ್ಯಾಯಾಧೀಶರು ಯಾವ ತರಹದ ತೀರ್ಪನ್ನ ನೀಡ್ತಾರೆ, ಎಷ್ಟು ವರ್ಷ ಜೈಲು ಶಿಕ್ಷೆಯನ್ನ ನೀಡ್ತಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲವಾಗಿರುವಂತದ್ದು. ಅಂದ್ರೆ ಈ ಒಂದು ಚಿಕ್ಕ ಗ್ಯಾಪ್ ಅಂದ್ರೆ 7 ತಿಂಗಳ ಒಳಗೆ ಈ ಒಂದು ಪ್ರಕರಣದಲ್ಲಿ ದೋಷಿ ಅಂತ ಹೇಳಿ ಸಂಪರ್ಕದಲ್ಲಿ ಮತ್ತೊಂದು ಬ್ರೇಕಿಂಗ್ ಕೂಡ ಅಪ್ಡೇಟ್ ಆಗ್ತಾ ಇದೆ. ಪ್ರಜ್ವಲ್ ರೇವಣ್ಣಗೆ ಒಂದೇ ಕೇಸ್ನ ತೀರ್ಪು ಪ್ರಕಟ. ಇನ್ನು 3 ಅತ್ಯಾಚಾರ ಕೇಸ್ಗಳು ವಿಚಾರಣೆಯ ಹಂತದಲ್ಲಿದೆ. ಒಟ್ಟು 4 ಕೇಸ್ಗಳು. ಈಗ ಶಿಕ್ಷೆ ಪ್ರಕಟ ಆಗ್ತಾ ಇರೋದು ಒಂದೇ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ. ಆ ಕೇಸ್ನ ತೀರ್ಪು ಇವತ್ತು ಪ್ರಕಟ ಆಗುತ್ತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ಇನ್ನೂ 3 ಅತ್ಯಾಚಾರ ಕೇಸ್ಗಳು ದಾಖಲಾಗಿದೆ. ಕೆಆರ್ ನಗರ ಮಹಿಳೆ ಮೇಲಿನ ರೇಪ್ ಕೇಸ್ಗೆ ಸಂಬಂಧಪಟ್ಟಂತೆ, ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ತೀರ್ಪು ಪ್ರಕಟ ಆಗುತ್ತೆ. ಇನ್ನೂ 3 ಅತ್ಯಾಚಾರದ ಕೇಸ್ಗಳು ವಿಚಾರಣೆಯ ಹಂತದಲ್ಲಿದೆ. ಅದರಲ್ಲೂ ಕೂಡ ಶಿಕ್ಷೆ ಪ್ರಕಟ ಆಗುತ್ತೆ. ಅದರಲ್ಲೂ ದೋಷಿ ಅಂತ ಆದ ನಂತರದಲ್ಲಿ, ಸಾಬೀತಾದ ನಂತರದಲ್ಲಿ ಶಿಕ್ಷೆ ಪ್ರಕಟ ಆಗುತ್ತೆ. ಈಗಾಗಲೇ ವಿಚಾರಣಾ ಹಂತದಲ್ಲಿದೆ. ವಾದ ಪ್ರತಿವಾದಗಳು ಆ ವಿಚಾರದಲ್ಲೂ ಕೂಡ ನಡೀತಾ ಇದೆ. ಇದು ಕೆಆರ್ ನಗರ ಸಂತ್ರಸ್ತೆ ನೀಡಿರುವಂತಹ ದೂರಿನ ಆಧಾರದ ಮೇಲೆ ದಾಖಲಾಗಿರುವಂತಹ ಕೇಸ್. ಆ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ 23 ಸಾಕ್ಷಿಗಳನ್ನ ಪರಿಗಣನೆಗೆ ತೆಗೆದುಕೊಂಡು ಅದರ ಬಗ್ಗೆ ಕೂಡ ಸಾಕಷ್ಟು ವಿಚಾರಗಳನ್ನ ವಾದ ಪ್ರತಿವಾದಗಳನ್ನ ಮಂಡಿಸಿದ ನಂತರದಲ್ಲಿ ಇವತ್ತು ತೀರ್ಪನ್ನ ಪ್ರಕಟಪಡಿಸ್ತಾ ಇದೆ ನ್ಯಾಯಮೂರ್ತಿ ಗಜಾನನ ಭಟ್ ಅವರ ಪೀಠ. ಈ ಪೀಠ ಏನಂತ ಹೇಳುತ್ತೆ, ಏನ್ ತೀರ್ಪು ಕೊಡುತ್ತೆ ಅನ್ನುವಂತ ಕುತೂಹಲ ಒಂದು ಕಡೆಯಾದ್ರೆ, ಮತ್ತೊಂದು ಕಡೆಯಲ್ಲಿ ಜಡ್ಜ್ಮೆಂಟ್ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಆಗುತ್ತೆ ಅನ್ನುವಂತ ವಿಚಾರ ಕೂಡ ಗಮನಿಸಬೇಕಾದಂತ ವಿಚಾರ. ಇನ್ನೇನು ಜಡ್ಜ್ ಆಗಮಿಸ್ತಾರೆ ಕೋರ್ಟ್ ಹಾಲ್ಗೆ, ಆ ತೀರ್ಪನ್ನ ಓದ್ತಾರೆ. ಅದರತ್ತ ಎಲ್ಲರ ಚಿತ್ತ ಇದೆ. ಧ್ರುವ, ಈಗಾಗಲೇ ಒಳಗಡೆಯಿಂದ ಇರುವಂತಹ ಕುತೂಹಲ ಒಂದು ಕಡೆಯಾದ್ರೆ ಹೊರಗಡೆಯಿಂದಲೂ ಕೂಡ ಸಾಕಷ್ಟು ಕುತೂಹಲಗಳು ಕೂಡ ಇದೆ. ಈಗಾಗಲೇ ಅನುಕಂಪದ ಆಧಾರದ ಮೇಲೆ ಒಂದಷ್ಟು ವಿಚಾರಗಳನ್ನ ಈಗಾಗಲೇ ಇವರ ಪರವಾಗಿ ಪ್ರಜ್ವಲ್ ಪರವಾಗಿ ವಾದವನ್ನ ಮಂಡಿಸ್ತಾ ಇರುವಂತಹ ನಳಿನಿ ಪ್ರೆಸೆಂಟ್ ಮಾಡಿರೋದು, ಇದು ಎಷ್ಟು ವರ್ಕೌಟ್ ಆಗುತ್ತೆ ಇಂಥ ಸಿನಾರಿಯೋನಲ್ಲಿ? ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಧ್ರುವ. ಅಶ್ವಿನಿ, ಇಲ್ಲಿ ಮುಖ್ಯವಾಗಿ ಪ್ರಜ್ವಲ್ ರೇವಣ್ಣ ದೋಷಿ ಅಂತ ಹೇಳಾಗಿದೆ, ತೀರ್ಪು ಕೂಡ ಬಂದಾಗಿದೆ. ಹೀಗಾಗಿ ನೀವು ದೋಷಿ ಅಂತ ನಾವು ಒಪ್ಕೊಳ್ತೀವಿ, ಆದ್ರೆ ಶಿಕ್ಷೆ ಪ್ರಮಾಣವನ್ನ ಒಂದಿಷ್ಟು ಕಡಿಮೆ ಮಾಡಿ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಪರವಾದ ವಕೀಲರು ಒಂದಿಷ್ಟು ಜಡ್ಜ್ ಮುಂದೆ ತಮ್ಮ ವಾದವನ್ನ ಕೂಡ ಮಂಡಿಸಿದ್ರು. ಅದರಲ್ಲಿ ಕೆಲವೊಂದಿಷ್ಟು ಕಾರಣವನ್ನ ನೀಡಿದ್ರು. ಅಂದ್ರೆ ಪ್ರಜ್ವಲ್ ರೇವಣ್ಣಗೆ ಯಾಕೆ ಶಿಕ್ಷೆಯಲ್ಲಿ ವಿನಾಯಿತಿಯನ್ನ ನೀಡಬೇಕು ಅನ್ನುವಂಥದ್ದು, ಮುಖ್ಯವಾಗಿ ಅವರ ಒಂದು ಹೆಂಗಿದ್ದಾರೆ ಇನ್ನು, ಅಲ್ಲದೆ ಪೊಲಿಟಿಕಲ್ ನಲ್ಲಿ ಸಾಕಷ್ಟು ಭವಿಷ್ಯ ಇದೆ. ಆದ್ರೆ ಇದು ರಾಜಕೀಯ ಷಡ್ಯಂತ್ರದಿಂದ ಅವರನ್ನ ಸಿಲುಕಿ ಹಾಕಿಸುವಂತ ಪ್ರಯತ್ನವನ್ನ ಮಾಡಿದ್ರು. ಲೋಕಸಭಾ ಚುನಾವಣೆಯ ಹೊಸ್ತಿಲಿನಲ್ಲಿ ವಿಡಿಯೋವನ್ನ ವೈರಲ್ ಮಾಡಿ ಅವರನ್ನ ಷಡ್ಯಂತ್ರ ಮಾಡಿದ್ರು ಅನ್ನುವಂತ ಒಂದು ವಾದವನ್ನ ಅವರು ಮಂಡಿಸಿದ್ರೆ, ಇನ್ನೊಂದು ಅಂದ್ರೆ ಆ ಸಂತ್ರಸ್ತೆ ಏನಿದ್ದಾರೆ ಆಕೆಯ ಜೀವನದ ಬಗ್ಗೆನೂ ಕೂಡ ಒಂದಿಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಸೊ ಹಾಗಾಗಿ ಕೆಲವೊಂದಿಷ್ಟು ವಿಚಾರಗಳನ್ನ ಮುಂದಿಟ್ಕೊಂಡು ಪ್ರಜ್ವಲ್ ರೇವಣ್ಣ ಅವರನ್ನ
ಮುಖ್ಯವಾಗಿ ಈ ವಿಚಾರವನ್ನ ಪ್ರಜ್ವಲ್ ರೇವಣ್ಣ ಅವರನ್ನ ಯಾಕೆ ಇದು ಮಾಡಬೇಕು ಅಂತ ಹೇಳಿ ಕೂಡ ಅವರು ಮನವಿಯನ್ನ ಮಾಡಿದ್ರು. ಆದ್ರೆ ಈಗ ಸದ್ಯ ಈ ಎಲ್ಲವನ್ನ ಕನ್ಸಿಡರ್ ಮಾಡಿಕೊಂಡು ನ್ಯಾಯಾಧೀಶರು ಯಾವ ತರಹದ ತೀರ್ಪನ್ನ ನೀಡ್ತಾರೆ, ಎಷ್ಟು ವರ್ಷ ಜೈಲು ಶಿಕ್ಷೆಯನ್ನ ನೀಡ್ತಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲವಾಗಿರುವಂತದ್ದು. ಅಂದ್ರೆ ಈ ಒಂದು ಚಿಕ್ಕ ಗ್ಯಾಪ್ ಅಂದ್ರೆ 7 ತಿಂಗಳ ಒಳಗೆ ಈ ಒಂದು ಪ್ರಕರಣದಲ್ಲಿ ದೋಷಿ ಅಂತ ಹೇಳಿ